ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ಆಚೆ ಇರ್ತಕ್ಕಂತಹ ವಕೀಲ ಮಿತ್ರರೆಲ್ಲರೂ ಬಂದು ಆಸೀನರಾಗಬೇಕಾಗಿ ಕೇಳ್ಕೊತಾ ಇದ್ದೀವಿ. ಬೆಂಗಳೂರು ವಕೀಲರ ಸಂಘದ ವತಿಯಿಂದ ಈ ದಿನ ಮತ್ತೊಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸುವ ಸಮಯ. ಅರ್ಚನಾ ಆನಗ ಪ್ರಾರ್ಥನೆ. जय जगदीश्वरी माता सरस्वती शरणागत प्रतिपालनहारी. जय जगदीश्वरी माता सरस्वती माता सरस्वती माता सरस्वती. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಶಾಂತ್ ಚಂದ್ರ ಅವರು ಎಲ್ರಿಗೂ ಚಿರಪರಿಚಿತರು. ನಾನಂತೂ ಅವ್ರನ್ನ 2000 ಇಸ್ವಿ ನನ್ನ ಪ್ರೊಫೆಷನ್ ಬಂದಾಗಿಂದನೂ ನೋಡ್ತಾ ಇದ್ದೀನಿ. ಅವ್ರು ಲಹಾರಿಲಿದ್ದಾಗೂ ಸಹ ನಮ್ಮಲ್ಲಿ ಸಿವಿಲ್ ಕೋರ್ಟಲ್ಲಿ ಕ್ಲಾಸಸ್ ಕಂಡಕ್ಟ್ ಮಾಡೋರು ಲಹಾರಿಯಿಂದ. ಸೊ ನಾವೆಲ್ಲ ಹುಡುಗರು ಅವಾಗ ಹೋಗಿ ಅವ್ರು ಮಾಡ್ತಂಥ ಕ್ಲಾಸಸ್ಸಲ್ಲಿ ನಾವು ಹಂಗೂ ಹಿಂಗೂ ಕೆಲವು ಸತಿ ಕೂರ್ತಾ ಇದ್ವಿ. ಪ್ರತಿ ಸತಿನೂ ಹೋಗ್ತಾ ಇದ್ವಿ. ಯಾಕೆ ಈ ಮಾತು ಹೇಳಿದೆ ಅಂದರೆ, ಫ್ರಮ್ ದ ಡೇ ಒನ್ ಆಫ್ ಮೈ ಪ್ರೊಫೆಷನ್ ಐ ಹ್ಯಾವ್ ಸೀನ್ ಹಿಮ್ conducting classes and educating young lawyers. It's glad to see that he's releasing his book, which in Commercial Courts Act, ನಮ್ಮ ಅಸೋಸಿಯೇಷನಲ್ಲಿ ಮೊದಲ ಮನೆಯದಾಗಿ ನಮ್ಮ ಶ್ಯಾಮ್ ಪ್ರಸಾದ್ ಅವ್ರ ಸಾಹೇಬರು ಇವತ್ತು ನ್ಯಾಯಮೂರ್ತಿಗಳು ನಾವು ಈ ಒಂದು ಬುಕ್ ರಿಲೀಸ್ ಕಾರ್ಯಕ್ರಮಕ್ಕೆ ತಾವು ಬರಬೇಕು ಅಂತ ಕೇಳ್ಕೊಂಡಾಗ ಸಂತೋಷದಿಂದ ಒಪ್ಪಿ ಅವರ ಎಷ್ಟೇ ಕೆಲಸ ಇದ್ರು ಸಹ ಬಂದಿದ್ದಾರೆ. ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಅಧ್ಯಕ್ಷರು ಅವ್ರಿಗೆ ಹಾರವನ್ನು ಮಾಲೆಯನ್ನು ಹಾಕೋದ್ರ ಮುಖಾಂತರ ಸ್ವಾಗತ ಮಾಡಬೇಕಾಗಿ ಕೇಳ್ಕೊತೇನೆ. ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಪ್ರಶಾಂತ್ ಚಂದ್ರ ಅವರು ನಮ್ಮ ಅಸೋಸಿಯೇಷನ್ನ ವೇದಿಕೆಯನ್ನು ಉಪಯೋಗಿಸ್ಕೊಂಡು ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅವ್ರನ್ನ ನಾವೆಲ್ಲೋ ಒಂದ್ ಕಡೆ ಮನಸ್ಸಲ್ಲೇ ಗುರುಗಳು ಅಂತ ನಾನು ಸಹ ಭಾವಿಸ್ತೀನಿ. ಅವ್ರ ಪಾರ್ಟ್ನರ್ ಇನ್ನೊಬ್ರು ನಂದಕುಮಾರ್ ಸರ್, ಅವ್ರು ನಮ್ಗೆ ವಾಕಿಂಗ್ ಪಾರ್ಟ್ನರು ಸಹ. ಅವಾಗ ಹೋಗಿ ಬೈಯೋರು ನಮ್ಗೆ, ವಾಕಿಂಗ್ ಅಲ್ಲೂ ಬೈಯೋರು, ಏನೋ ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಅಂತ. ವಿ ಶುಡ್ ಅಪ್ರಿಷಿಯೇಟ್ ಇಟ್ ಬಿಕಾಸ್ ಆಫ್ ಕನ್ಸರ್ನ್ ಅಂಡ್ ಲವ್ ಅಂಡ್ ಅಫೆಕ್ಷನ್ ಟುವರ್ಡ್ ಯಂಗ್ ಮೆಂಬರ್ಸ್ ಆಫ್ ದ ಬಾರ್. ಇದನ್ನೆಲ್ಲ ಬೈತಾ ಇರ್ತಾರೆ, ಅದನ್ನ ನಾವು ರೈಟ್ ಸ್ಪಿರಿಟ್ ಅಲ್ಲಿ ತಗೊಬೇಕು. ಹಾಗಾಗಿ ಎಲ್ಲೋ ಒಂದ್ ಕಡೆ ನಾವು ನಾನು ಏಕಲವ್ಯ ಆಗಿ ಅವ್ರನ್ನ ನೋಡ್ತಕ್ಕಂಥದ್ದು ಅಂತ ಭಾವಿಸ್ತಾ ಈ ಒಂದು ವೇದಿಕೆಯನ್ನು ಉಪಯೋಗಿಸ್ಕೊಂಡಿರ್ತಕ್ಕಂಥ ಪ್ರಶಾಂತ್ ಚಂದ್ರ ಅವ್ರಿಗೆ ಸ್ವಾಗತವನ್ನ, ಸಂಘದ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಅವ್ರಿಗೆ ನಮ್ಮ ಅಧ್ಯಕ್ಷರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀ ಎಸ್.ಎನ್. ಪ್ರಶಾಂತ್ ಚಂದ್ರ ಸರ್ ಅವರು. ತುಂಬ ಚಿರಪರಿಚಿತರಿಲ್ಲಿ. ಅವರು ಬರೆದಂತಹ ಒಂದು ಹೊತ್ತಿಗೆಯನ್ನು ಇವತ್ತಿನ ದಿನ ನಾವು ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂತಹ ಮಾನೀಯರು ರಿಲೀಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಅಂಶ ಏನಪ್ಪ ಅಂತಂದರೆ, ಅವರು ಬರೀ ಕನ್ನಡ ಮತ್ತು ಇಂಗ್ಲೀಷ್ ಅಲ್ಲ, ನನಗೆ ತಿಳಿದ ಹಾಗೆ ಐ ಥಿಂಕ್ ಒಂದು 15 ಇಯರ್ಸಿಂದ ವೇದಾಧ್ಯಯನವನ್ನು ಕೂಡ ಮಾಡ್ತಾ ಇದ್ದಾರೆ. ತುಂಬ ಹೆಮ್ಮೆಯ ಸಂಗತಿ. ಅದು ಸಮಯ ಹೇಗೆ ಸಿಗುತ್ತಾ ಗೊತ್ತಿಲ್ಲ ಅವಕ್ಕೆಲ್ಲ ಅವರಿಗೆ. ಅವ್ರನ್ನ ನೋಡಿ ನಾವು ಕಿರಿಯರು ಕಲಿಯಬೇಕಾಗಿದ್ದು ತುಂಬ ಇದೆ. ಅದ್ರ ಬಗ್ಗೆ ಎಲ್ಲ ಅಧ್ಯಕ್ಷರಾಗಲಿ ಇವತ್ತಿನ ದಿನ ಅತಿಥಿಗಳಾಗಲಿ ಹೇಳ್ತಾರೆ. ಅದರ ಬಗ್ಗೆ ಬಂದೆ. ಇದೀಗ ಕಾರ್ಯಕ್ರಮದ ಮುಂದಿನ ಹಾಗೂ ಒಂದು ಇಂಪಾರ್ಟೆಂಟ್ ಘಟ್ಟ ಅಂತಲೇ ಹೇಳ್ಬೋದು, ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಶ್ರೀ ಪ್ರಶಾಂತ್ ಚಂದ್ರ ಅವ್ರದ್ದು ಅಮೋಘವಾದ ಒಂದು ಸೇವೆ ಹಾಗೂ ಕೊಡುಗೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಎಲ್ರಿಗೂ ಈ ಬರೆಯೋ ಕಾಲ ಇವಾಗ ಹೊರಟೋಗಿದೆ. ಅದರಲ್ಲಿ ಆ ಒಂದು ಹವ್ಯಾಸವನ್ನು ಉಳಿಸ್ಕೊಂಡು ಈ ಜಗತ್ತಿಗೆ ನಾನೊಂದು ಸೇವೆ ನೀಡಬೇಕು ಅಂತ, ಬೆಳಕು ನೀಡಬೇಕು ಅಂತ ಕಮರ್ಷಿಯಲ್ ಕೋರ್ಟ್ ಆ್ಯಕ್ಟ್ ಆ ಒಂದು ಸಬ್ಜೆಕ್ಟ್ ಮೇಲೆ ನಿಜವಾಗಿಯೂ ಸಹ ಇದು ಬಹುದೊಡ್ಡ ಒಂದು ಸೇವೆ ಅಂತ ಹೇಳ್ಬೋದು. ಇದು ಪಾರ್ಟ್ 1 ಏನಿದೆ, ಇದು ಜಸ್ಟ್ ಇಂಟ್ರಡಕ್ಟರಿ. ಪಾರ್ಟ್ 2 900 pages ಜಾನ್ವರಿನಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಇಟ್ ಈಸ್ ಅ ಹ್ಯೂಜ್ ಎಫರ್ಟ್ ಆ್ಯಂಡ್ ಕಾಂಟ್ರಿಬ್ಯೂಷನ್. ಆ್ಯಂಡ್ ಇದು ಹೊಸ ಆ್ಯಕ್ಟು ಬಹುಶಃ ಬಹಳಷ್ಟು ಇದ್ರ ಬಗ್ಗೆ ಕಮೆಂಟ್ರಿ ಅವಶ್ಯಕತೆ ಇತ್ತು. ಅದನ್ನು ಅವರು ತಮ್ಮ ಬರವಣಿಗೆಯಲ್ಲಿ ಮಾಡಿದ್ದಾರೆ. ಒಂದು ಅದ್ಭುತವಾದ ಸಾಧನೆಯನ್ನು
ಮಾಡಿದ್ದೀರಾ ಅಂತ ಹೇಳ್ಬೋದು. ನಮ್ಮ ಪ್ರಶಾಂತ್ ಚಂದ್ರ ಸರ್ ಅಪಾರ್ಟ್ ಫ್ರಮ್ ಲಾಯರ್, ಅಪಾರ್ಟ್ ಫ್ರಮ್ ರೈಟರ್, ಈಸ್ ಅ ಕಸ್ಟೋಡಿಯನ್ ಆಫ್ ಆಲ್ ಅವರ್ ಕಾಂಪ್ಲಿಕೇಟೆಡ್ ಇಶ್ಯೂಸ್. ಯಾರನ್ನಪ್ಪ ಮಾಡೋದು ಅಂತ ಸರ್ ಪ್ರಶಾಂತ್ ಚಂದ್ರ ಅವರೇ ಬೆಸ್ಟ್ ಅನ್ಸುತ್ತೆ ಅಂತ ನಾನು ಹೇಳಿದೆ. ಅವರೇ ಇಂಥ ಅದಕ್ಕೆ ಕರೆಕ್ಟು, ಎಸ್ ಯು ಆರ್ ರೈಟ್ ಅಂತ ಹೇಳಿ ಇವಾಗ ಹೀ ಈಸ್ ದ ಕಸ್ಟೋಡಿಯನ್ ಆಫ್ ದ ಬೆನೆವಲೆಂಟ್ ಫಂಡ್ ಆ್ಯಂಡ್ ಇಟ್ ಈಸ್ ದ ಸೇಫೆಸ್ಟ್. ಮೊನ್ನೆ ಸಜ್ಜನ್ ಪೂವೆ ಅವ್ರಿಗೆ ಹೇಳಿದೆ, ಐ ವಿಲ್ ಗಿವ್ 1 crore, ಭಾಳಷ್ಟು ಬೇಡ್ಕೊಂಡ್ವಿ, ಅವ್ರು 1 crore ಕೊಡ್ತೀವಿ ಅಸೋಸಿಯೇಷನ್ಗೆ, ನಿಮಗೆ ಎಲ್ಲಿ ಕೊಡಬೇಕಪ್ಪ ಅಂತಂದರು. ಐ ಸೈಡ್ ನಮ್ಮ ಅಸೋಸಿಯೇಷನ್ ಕೊಡಬೇಡಿ, ಬೆನೆವಲೆಂಟ್ ಫಂಡ್ಗೆ ಹಾಕ್ಬಿಡಿ, 25,000 ಕೊಡೋ ಕಡೆ ವಕೀಲರಿಗೆ ಅಟ್ಲೀಸ್ಟ್ ಒಂದು 50,000 75,000 ಕೊಡ್ಬೋದು ಅದರಿಂದ ಅರ್ನ್ ಮಾಡೋ ಇಂಟ್ರೆಸ್ಟಿಂದ. ಸೊ ಅವರ್ ಎಫರ್ಟ್ ಈಸ್ ಆ ಬೆನೆವಲೆಂಟ್ ಫಂಡ್ನ ಒಂದು 5 ಕೋಟಿ ಮಾಡಿದ್ರೆ ನಿಜವಾಗ್ಲೂ ವಕೀಲರಿಗೆ ಅದು ಸಹಾಯ ಆಗುತ್ತೆ. ಸೊ ವಿ ಥ್ಯಾಂಕ್ ಯು ವೆರಿ ಮಚ್ ಸರ್. ಇದೀಗ ಪುಸ್ತಕವನ್ನು ಬಿಡುಗಡೆಗೊಳಿಸಿದಂತಹ ಹೈಕೋರ್ಟ್ನ ಗೌರವಾನ್ವಿತ ಮಾನ್ಯ ನ್ಯಾಯಮೂರ್ತಿಗಳಾದಂತಹ ಶ್ರೀ BM ಶ್ಯಾಮ್ ಪ್ರಸಾದ್ ಸರ್ ಅವರು ಪುಸ್ತಕದ ಕುರಿತಾಗಿ ತಮ್ಮ ಅನಿಸಿಕೆಗಳನ್ನು ಹೇಳಬೇಕಾಗಿ. Good afternoon to everyone. It's always a privilege to come back here. Of course, the president has lots of demands. We have lots of commitments. So we will see how the balance goes. This is my response to, shall I say, a very difficult demand. Shri Shashi Kiran Shetty, Advocate General, Government of Karnataka. Shri SN Prashant Chandra, author and a very dear senior friend. Dr. DM Megde, editor and publisher, Vakila Ravahini. I've known Sir Mr. Prashant Chandra for a long time, right from the days of my beginning days of practice. And I must also say that I've known this book from the very first day. Sir has been sharing drafts of these books as they were evolving. And I must say this. I enrolled in 1994 and began my practice because Sir's father was senior to my father in service. There was reason to be acquainted in the very early days. He had a tip for me. The approach in this book has that feel. In the kind, you have an emergency in the situation, in the sense that you want to check a question before you settle your pleadings or go into the court hall. That's an emergency. You go to this book. I'm familiar with Part B as well. That would be very helpful. And your clients, as my family was once grateful and must have thanked them, will also thank you at that stage. This book has that feel to it. And I congratulate you, sir. For the effort, the thought that has gone behind. And as I've said in my foreword, it's very meticulously thought out and executed. And I have said, I've asked myself, does a writing reflect the writer? And I've said, yes, this book does. And that is what I feel about it, sir. Sir, with your expertise on the subject, the experience that you've gained in conceptualizing this book, I'm sure you will explore other dimensions and author another book, because I see this as the area that will occupy us more than we may perhaps anticipate at this stage. So I implore you, sir, to examine other dimensions so that we as both practitioners and on the bench benefit from such experience. Thank you. I've known Mr. Prashant Chandra for a very long time. I was quite surprised when he wrote a book on commercial courts. Reason being, he is nothing but commercial. Who has done most of the time in mediation, alternative dispute resolutions,
and lot of work for the Advocates Association, all on yeoman services. In fact, this is a very handy book which can any young lawyer can hold it. It is very simplified. In fact, if you go through this book, even if he has not handled even one case, it gives him the overall perspective how a commercial litigation, inside out of the litigation, all the precedents, the format, absolutely, it covers everything. In fact, what my learned, I think this is part of part 1, and part 2 comprises of detail around 300 or 400 judgment in elaborate synopsis. I think it's coming in 3 to 4 volumes, probably, which is much awaited, which analyzes all the judgments on Commercial Courts Act, which will be very, very handy. I think we should, the Advocate Association, the High Court Library, or wherever it is, we should prescribe for this book, and it is very helpful to all the advocates over here. One other, as Mr. Vivek Reddy said, it's easy to argue and go, but penning down a book, authoring articles in his articles, being an editor, founder of Vakil Vahini, is something phenomenon with he is wearing multiple hats. I congratulate you. I think that only shows his academic bent of mind, apart from being a successful lawyer. I once again congratulate you. All the best in your second interview. Thank you. Thank you very much. I should thank them for their decision. They forced me, and today I am what I am, thanks to my whole family. My parents, particularly my father, is my guru, first guru. My mother, who is still actively involved in all my activities. My book is dedicated to her. My family, including my wife and children, my brothers, they're all responsible for this book. And if it has come out, I should thank them for their contribution to me. I should also thank Justice Shyam Prasad. ನನಗೆ ಫಾರ್ವರ್ಡ್ ಬರಿಬೇಕು ಅನ್ನುವಾಗ ಯಾರನ್ನ ಕೇಳಬೇಕು ಅಂತಂದು ಬಂತು ಮನಸ್ಸಿಗೆ. ನನಗೆ ಮೊದಲು ನೆನಪು ಬಂದಿದ್ದು ಸಾಹೇಬ್ರನ್ನ. ಯಾಕೆಂದ್ರೆ ಬಹುಶಃ ನಾನು ಲೆಕ್ಕ ಹಾಕಿದಾಗೆ 73 or 72, I still remember, because we were in Tumkur at that time. I still remember he had a tricycle, and I used to be very envy of the tricycle that I am not having it. And that's the one time I was a little older to him, so I had known the entire family. So I just approached him and asked him, and he said, please write that. And he gave me that encouragement. So I thank you, sir, for all your contribution and inputs into this. Similarly, I also thank Mr. Anand Sanjay Noli, who has given the foreword to this book. 2021 ಅಲ್ಲಿ ನನ್ನ ಫಸ್ಟ್ ಬುಕ್ ತಂದೆ ನಾನು, Commentary on Commercial Courts Act, published by Puliani and Puliani. That encouraged me to write this second book now. So I should thank all the readers, my friends who have given me a lot of input. There are certain things which probably made the book a little more important, particularly from the practitioner's point of view. So 2025 ಮತ್ತೆ ಹೊಸ ಎಡಿಷನ್ ತರೋಣ ಅಂತ ಅನ್ಕೊಂಡೆ. ಕಮರ್ಷಿಯಲ್ ಕೋರ್ಟ್ನಲ್ಲಿ ಇನ್ನೂ ಒಂದು ಅಮೆಂಡ್ಮೆಂಟ್ ಪೆಂಡಿಂಗ್ ಇದೆ ಪಾರ್ಲಿಮೆಂಟಲ್ಲಿ. ಆರ್ಬಿಟ್ರೇಷನ್ ಆ್ಯಕ್ಟ್ದು ಒಂದು ಅಮೆಂಡ್ಮೆಂಟ್ ಈಗ ಬಿಲ್ಲನ್ನು ಇಟ್ಟಿದ್ದಾರೆ. ಮೀಡಿಯೇಷನ್ ಆ್ಯಕ್ಟಲ್ಲೂ ಸುಮಾರಷ್ಟು ದ್ವಂದ್ವಗಳಿದೆ. ಈ ನಿಟ್ಟಿನಲ್ಲಿ ಹೊಸ ಪುಸ್ತಕವನ್ನು ಮತ್ತೆ ನಾನು ರಿವೈಸ್ ಮಾಡಿದ್ರೆ ಬಹುಶಃ ಅದು ಅಗೇನ್ ಇಟ್ ಮೇ ಬಿಕಮ್ ಸ್ಟೇಲ್ ಶಾರ್ಟ್ಲಿ ಅಂದ್ಕೊಂಡು ಐ ಡಿಡ್ ನಾಟ್ ರೈಟ್ ದ ರಿವೈಸ್ಡ್ ಎಡಿಷನ್. ಐ ಥಾಟ್ ಐ ಕಂಟಿನ್ಯೂ ಫ್ರಮ್ ದ ಫಸ್ಟ್ ಬುಕ್, and this book I brought it as a compendium. Firstly, I thank Legentia, Mr. Dr. Hegde, who took the responsibility of publishing this. And ಇದನ್ನು ಬರಿತಾ ಬಂದೆ 1250 ಪೇಜ್ ಏನೋ ಬಂತು. ಆಗಲೇ ಸಾಹೇಬ್ರು ಹೇಳಿದ್ರು, ಶಶಿಕರಣ್ ಶೆಟ್ಟಿ ಅವರು ಹೇಳಿದ್ರು 1250 ಪೇಜ್ ಅಂದರೆ ಸ್ವಲ್ಪ ಇಟ್ ವಿಲ್ ಬಿ ಅನ್ವಿಲ್ಡಿ. ಯೋಚನೆ ಮಾಡಿ ಲೆಟ್ ಮಿ ಬ್ರಿಂಗ್ ಔಟ್ ದಿಸ್ ಪಾರ್ಟ್ 1 ಅಂತ ನಾನು ತಂದೆ. ಸೊ ದಿಸ್ ಇಸ್ ಪಾರ್ಟ್ 1. ಪಾರ್ಟ್ 2 ವಿಲ್ ಬಿ ಕಮಿಂಗ್ ಇನ್ ಜಾನ್ವರಿ. ವಾಟ್ ಈಸ್ ದಿಸ್ ಪಾರ್ಟ್ 1 ಈಸ್, ಬಹುಶಃ ನನ್ನ ಅನಿಸಿಕೆ, ಹೊಸದಾಗಿ ಪ್ರಾಕ್ಟೀಸ್ ಮಾಡುವಂಥ ಯಂಗ್ಸ್ಟರ್ಸ್ಗೆ ಅಥವಾ ಕಮರ್ಷಿಯಲ್ ಕೋರ್ಟ್ ಬಗ್ಗೆ ಅರಿವು ಬೇಕಾದವರಿಗೆ ಇದರಲ್ಲಿ ಬೇಕಾದಷ್ಟು ಮಾಹಿತಿ ಇದೆ. ಇದರಲ್ಲಿ FAQ, ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್ ಅಂತ,
ನೀವು ಆ 30 FAQ ಓದಿದ್ರೆ ಬಹುಶಃ ವಾಟ್ ಈಸ್ ದಿ ಆಕ್ಟ್ ಈಸ್ ಆಲ್ ಅಬೌಟ್ ಅಂಡ್ ವಾಟ್ ಈಸ್ ದಟ್ ವಿ ಆರ್ ಟು ಡೂ ಇನ್ ದಿಸ್ ಅನ್ನೋದು ಬಹುಶಃ ಪರಿಚಯ ಆಗತ್ತೆ. ಅದಲ್ಲದೆ ಐ ಹ್ಯಾವ್ ಆಲ್ಸೋ ಡನ್ ದಿ ಸ್ಯಾಂಪಲ್ ಫಾರ್ಮ್ಯಾಟ್ಸ್ ಆಫ್ ಪ್ಲೇಂಟ್, ರಿಟರ್ನ್ ಸ್ಟೇಟ್ಮೆಂಟ್, admissions and denials. Commercial court admission is very important, ಅಂದ್ರೆ that process is very important. ಆಮೇಲೆ ಪ್ರೀ ಇನ್ಸ್ಟಿಟ್ಯೂಷನ್ ಮೀಡಿಯೇಷನ್ ಇದೆ, ಅದರಲ್ಲಿ ಯಾವ ರೀತಿಯಲ್ಲಿ ಫಾರ್ಮ್ಸ್ ಫಿಲಪ್ ಮಾಡಬೇಕು. ಕೆಲವರು ಅದನ್ನ ಪ್ಲೇಂಟ್ ತರನೇ ಫಿಲಪ್ ಮಾಡ್ಬಿಡ್ತಾರೆ, ಎಲ್ಲ ಹಾಕ್ಬಿಡ್ತಾರೆ ಅದರಲ್ಲಿ, ನಾಟ್ ನೆಸೆಸರಿ. ಸೊ ಪ್ಲೇಂಟ್, ರಿಟರ್ನ್ ಸ್ಟೇಟ್ಮೆಂಟ್, ಅಡ್ಮಿಷನ್ಸ್, ಡಿನಯಲ್, ಪ್ರೀ ಇನ್ಸ್ಟಿಟ್ಯೂಷನ್ ಫಾರ್ಮ್ಸ್, ಸೆಟಲ್ಮೆಂಟ್ ಆದಾಗ ಏನು ಮಾಡಬೇಕು, ವಾಟ್ ಇಸ್ ದ ಮೀಡಿಯೇಟರ್ ಸಪೋಸ್ ಟು ಡೂ, ಹೌ ಇಟ್ ಹಸ್ ಟು ಬಿ ಫಿಲ್ಡ್ ಅಪ್, ಸೆಟ್ಲ್ ಆಗದಿದ್ದಾಗ ಏನು ಮಾಡಬೇಕು, ಎಲ್ಲವನ್ನೂ ಇದರಲ್ಲಿ ಸೇರಿಸಿದೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಕಮರ್ಷಿಯಲ್ ಕೋರ್ಟ್ಗೆ ಬೇಕಾದಂಥ ಎಲ್ಲ ಪರಿಚಯಗಳು ಈ ಪುಸ್ತಕದಲ್ಲಿ ಇದೆ. ನಾನು ಪ್ರತಿ ಸತಿಯೂ ಜಸ್ಟಿಸ್ ಶ್ಯಾಮ್ ಅವ್ರ ಹತ್ರ ಕೇಳಿಕೊಂಡು ಅವರ ಒಂದು ಡೈರೆಕ್ಷನ್ ಪ್ರಕಾರ ನಾನು ಮುಂದೆ ಹೋಗ್ತಾ ಇದ್ದೀನಿ, ಬಿಕಾಸ್ ಹೀಸ್ ವ್ಯೂ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಎರಡನೇ ಭಾಗ ರೇಷಿಯೋ ಟೇಬಲ್ ಅಂತ ನಾನು ಮಾಡಿದ್ದೀನಿ. ಅದರದ್ದು ಪರಿಚಯ ಇಲ್ಲಿ ಒಂದು ನಾನು ಚಿಕ್ಕದಾಗಿ ಕೊಟ್ಟಿದ್ದೇನೆ. ಅದು ದಟ್ ವಿಲ್ ಬಿ ಕಮಿಂಗ್ ಇನ್ ದಿ form of part 2, which will have 360 judgments of commercial courts all over India, including Supreme Court and all the high courts in Karnataka. Judge's name, citation, party's name, the area under which the section is quoted, facts of that case, and also the ratio laid on by the judge in the judgment. ಎಲ್ಲವನ್ನೂ ಅದರಲ್ಲಿ ಸೇರಿಸಿ ನಾನು ಬರೆದಿದ್ದೇನೆ. ಅದರ ಒಂದು ಚಿಕ್ಕ ಪರಿಚಯವಾಗಿ ಇದರಲ್ಲೊಂದು 26 ಹಾಕಿದ್ದೇನೆ, ಜಸ್ಟ್ ಫಾರ್ ಇದು. ಮೇನ್ ಬುಕ್ ವಿಲ್ ಬಿ ಕಮಿಂಗ್ ದೇರ್. ಮೈ ಪಾರ್ಟ್ನರ್ ಕೃಷ್ಣ ಅಂಡ್ ಆಲ್ ಮೈ, ಪರ್ಟಿಕ್ಯುಲರ್ಲಿ ಐ ಹ್ಯಾವ್ ಎ ರಿಸರ್ಚ್ ಟೀಮ್ ಅಂತ ಮಾಡಿ ಒಂದು 3 ಜನ ಹುಡುಗರೆ ನನ್ನ ಯಂಗ್ಸ್ಟರ್ಸ್ ಫ್ರೆಂಡ್ಸ್ ಅನ್ನು ಸೇರ್ಕೊಂಡಿದ್ದೆ. ನಮ್ಮ BS ಸತ್ಯಾನಂದ್ ಅವರ ಮಗ, ವೆರಿ ಎಂಟರ್ಪ್ರೈಸಿಂಗ್, ಬಾಲಾಜಿ ಅಂತೇಳಿ. ದೆನ್ ವಿ ಹ್ಯಾವ್ ವಿಷ್ಣು, ಪ್ರಣೀತ್ ಆ್ಯಂಡ್ ಅಮೃತ ಅಂತೇಳಿ. ದೇ ಹ್ಯಾವ್ ಡನ್ ಲಾಟ್ ಆಫ್ ವರ್ಕ್. ನಾನು ಅವ್ರಿಗೆ ಏನು ಹೇಳ್ತಿದ್ನೋ ಅದನ್ನು ಭಾಳ ನೀಟಾಗಿ ಮುಡಿಪಾಗಿ ಮಾಡ್ತಿದ್ರು. ಪ್ರೂಫ್ ರೀಡಿಂಗ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಜಾಬ್. ಆಲ್ ದಟ್ ದೇ ಹ್ಯಾವ್ ಡನ್. ಸೊ ಐ ಥ್ಯಾಂಕ್ ಆಲ್ ಆಫ್ ದೆಮ್, ಅಂಡ್ ಐ ಆಲ್ಸೋ ಥ್ಯಾಂಕ್ ದಿ ಅಸೋಸಿಯೇಷನ್ ಫಾರ್ ಹ್ಯಾವಿಂಗ್ ಗಿವನ್ ಮೀ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ವೆರಿ ಮಚ್ ಸರ್.